ಹಿಡ್ಕೊಂಡು ಹೋಗು. ಏನ್ರಿ ಸಮಾಚಾರ? ಹಾಯ್, ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ಶಿವಣ್ಣರನ್ನ ಭೇಟಿಯಾಗಲಿಕ್ಕೆ ತಮಿಳ್ನಾಡು ಹತ್ರ ನಿಯರ್ ಬೆಟ್ಮುಗ ಬಂದಿದ್ದೀವಿ. ಅಣ್ಣ ನಮಸ್ತೆ. ನಮಸ್ತೆ ಹೇಳಿ. ತಮ್ಮ ಹೆಸರು ಅಣ್ಣ? ಅಣ್ಣ ಶಿವು ಅಂತ. ಅಣ್ಣ ನೀವು ಎಕಡೆ ಭಾಗದಿಂದ ಜಾಸ್ತಿ ಓರಿ ಕೊಂಡ್ಕೊಂಬತ್ತೀರಾ? ಅಣ್ಣ ಕರ್ನಾಟಕದಿಂದಲೇ. ಅಣ್ಣ ಕರ್ನಾಟಕದಲ್ಲಿ ಅಂದರೆ ಯಾವ್ಯಾವ ಭಾಗಕ್ಕೆ ಜಾಸ್ತಿ ಹೋಗ್ತೀರಾ? ಅಣ್ಣ ಎಲ್ಲ ಕಡೆನೂ ಹೋಗ್ತೀರಿ. ರಾಮನಗರ, ಮೈಸೂರು ಗಂಟೆ ಹೋಗ್ತಿದ್ದೀವಿ. ಈ ಎಲ್ಲ ಕಡೆನೂ ಹೋಗ್ತೀವಿ ಅಣ್ಣ. ಎಲ್ಲ ಕಡೆ. ಅಣ್ಣ ನೀವು ಆಯ್ಕೆ ಹೆಂಗೆ ಮಾಡ್ತೀರಾ ದನಗಳನ್ನ? ಅಣ್ಣ ಮಾಮೂಲಿ ಜಾತಿ, ಒಳ್ಳೆ ಜಾತಿ, ನಮಗೆ ಒಳ್ಳೆ ಜಾತಿ ಇರಬೇಕು. ನಮಗೆ ದಪ್ಪ ದೂಡ ಇದ್ದರೆ ಮಂದದನ ನಾವು ತಗೊಳ್ಳಲ್ಲ. ನಮಗೆ ಜಾತಿ ಕೊಳ್ಳೆ ಚೆನ್ನಾಗಿರ್ಬೇಕಣ್ಣ. ಸಣ್ಣ ಬುಲ್ಡ್ ಆಗಬೇಕು, ಸಣ್ಣ ಕೊಳ್ಳ ಆಗಬೇಕು, ಸಣ್ಣ ಮಿದ್ಲೆ, ಸಣ್ಣ ಕೊಳ್ಳು, ಚಕ್ಲ ಸೀಲ ಇರಬೇಕು. ಎಲ್ಲನೂ ಸೆಲೆಕ್ಟ್ ಮಾಡಿ ತಗೋತೀವಿ. ಎಲ್ಲ ಸೆಲೆಕ್ಟ್ ಮಾಡಿ ನೀವು ತರ್ತೀರಾ? ಅಣ್ಣ ನಿಮಗೆ ಟ್ರಾನ್ಸ್ಪೋರ್ಟ್ ಎಷ್ಟು ಬೀಳುತ್ತೆ ಒಂದು ದನ ಹಾಕೊಂಬಂದ್ರೆ? ಅಣ್ಣ ಒಂದು ದನ ಹಾಕೊಂಬಂದ್ರೆ ನಮ್ಗೆ 60,000 ಬೇಕು ಬಾಡಿಗೆ. 60,000 ಬೇಕು. ರಾಮನಗರದಿಂದ ಹಾಕೊಂಬಂದ್ರೆ 6,000 ಬೇಕೇ ಬೇಕು. 6,000 ಬೇಕು. ಅಣ್ಣ ನೀವು ಮಾಗಡಿ ಸುತ್ತ ದನ ಜಾಸ್ತಿ ಕೊಂಡ್ಕೊತೀರಾ ಅಥವಾ ಮೈಸೂರು ಸುತ್ತಿ ಜಾಸ್ತಿ ಹೋಗ್ತೀರಾ? ಅಣ್ಣ ನಾವು ಮೈಸೂರಿಗೆ ಜಾಸ್ತಿ ಹೋಗಲ್ಲ. ಅಂದರೆ ಇಲ್ಲಿಂದ ಹೋಗಿರುತ್ತಲ್ವಾ, ಅವು ಮೈಸೂರಿಂದ ತೊಗೊತೀವಿ. ಮಾಗಡಿಲಿ ಜಾಸ್ತಿ, ಮಾಗಡಿ, ರಾಮನಗರ, ಕನಕಪುರ ಈ ಲೈನ್ ಏನಿದೆ ಇಲ್ಲೇ ನಾವು ತಗೊಳ್ಳೋದು. ಅಣ್ಣ ನೀವು ಎಕಡೆ ಭಾಗಕ್ಕೆ ದನ ಜಾಸ್ತಿ ಕೊಡ್ತೀರಾ? ಅಣ್ಣ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆಗೂ ಕೊಡ್ತಾ ಇದ್ದೀವಿ. ರೈತರು ಎಲ್ಲ ಕಡೆನೂ ಇದ್ದಾರೆ. ಈಗ ಮಹಾರಾಷ್ಟ್ರ ಗಂಟನೂ ಹೋಗ್ತಿದ್ದಾರೆ. ಅಲ್ಲಿಂದನೂ ಬರ್ತಾರೆ, ಅಲ್ಲಿಗೂ ಕೊಡ್ತೀವಿ ನಾವು. ನಾವು ಮಹಾರಾಷ್ಟ್ರಕ್ಕೆ ಏನು ಬೆಲೆ ಕೊಡ್ತೀರಾ? ಅಣ್ಣ ಅದು ಬೆಲೆ ಹೇಳೋಕ್ಕಾಗಲ್ಲ. ಅದು ವೇರಿಯಸ್ ಕ್ವಾಲಿಟಿ ಇರುತ್ತಲ್ಲ, ಆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕ್ವಾಲಿಟಿ ಮೇಲೆ ಜಾತಿ, ದಕ್ಷತೆ, ಹಸಕರ ಅಂದರೆ ಅದೊಂದು ಥರ ಪ್ರೈಸ್ ಇರುತ್ತೆ, ಕರು ಹೋದರೆ ಅದೊಂದು ಪ್ರೈಸ್ ಇರುತ್ತೆ. ಅದಕ್ಕೆ ಆದಂಥ ಪ್ರೈಸು ನಾವು ಮಾಡ್ತೀವಿ. ಅಣ್ಣ ನಿಮಗೆ ನಿಯರ್ ಯಾವ ಸಂತೆ ಹತ್ರ ನಿಮಗೆ? ಅಣ್ಣ ನಮಗೆ ಕೆಲಮಂಗಲ ಸಂತೆ ಹತ್ರ ನಮಗೆ ಇಲ್ಲಿ ಕೆಲಮಂಗಲ ಸಂತೆ. ಅಣ್ಣ ನೀವು ಕೆಲಮಂಗಲ ಕುಂದಾರಪಳ್ಳಿ ಅಂತ ಒಂದು ನಡೆಯುತ್ತೆ, ಅದೊಂದು 56 ಆಗುತ್ತೆ. ಕೆಲಮಂಗಲ ನಮಗೊಂದು 30 ಆಗುತ್ತೆ. ಅಣ್ಣ 30-35 ಆಗುತ್ತೆ. 35 ಆಗುತ್ತೆ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಅಣ್ಣ 9786915065. ಅಣ್ಣ ನೀವು ಜಾಸ್ತಿ ಹಲ್ಲಾಗಿರೋ ಹಿಡ್ಕೊತೀರಾ ಅಥವಾ ಹಲ್ಲಾಗೋಕ್ಕಿಂತ ಮುಂಚೆ ಅಣ್ಣ ನಾವು ಎಲ್ಲ ಪಾರ್ಟಿನ ಹಿಡ್ಕೊತೀವಿ. ದನ ಒಳ್ಳೇದಾಗಬೇಕು, ದನ ಒಳ್ಳೇದಾಗುತ್ತೆ. ಬ್ರೀಡ್ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ದರೆ, ಒಳ್ಳೆ ಕ್ವಾಲಿಟಿ ಇದ್ದರೆ ನಾವು ಹಿಡ್ಕೊತೀವಿ. ಅಣ್ಣ ನೀವು ಹಳ್ಳಿಕರ ಬಗ್ಗೆ ಏನು ಹಿಡ್ಕೊತೀವಿ. ಹಳ್ಳಿಕರ ಬಗ್ಗೆ ಏನು ಹೇಳ್ತೀರಾ? ಅಣ್ಣ ಹಳ್ಳಿಕರ ಬಗ್ಗೆ ಏನು ಹೇಳ್ತೀವಿ ಅಂದರೆ ಎಲ್ಲ ಹೇಳಿದ್ದಾರೆ. ನಾವು ಹೊಸದಾಗಿ ಏನು ಹೇಳೋದು? ಹೇಳೋದು ಅಂದರೆ ನೀವು ಯೂತಾಗಿ ಏನೋ ಒಂದು ಹೇಳ್ಬೇಕಲ್ವಾ? ಹೊಸದಾಗಿ ಹೇಳಿದ್ದಾರೆ. ಯೂತ್ಸ್ ಬರಬೇಕಣ್ಣ. ಯೂತ್ಸು ಅಂದರೆ ಇದನ್ನು ನೆಸಸ್ ಹೋಗ್ತಿದೆಯಲ್ಲ ಈ ಬ್ರೀಡು, ಯೂತ್ಸ್ ಯಾರೂ ಬರ್ತಿಲ್ಲ. ಅಂದರೆ ಅವ್ರ ಸಿಚುವೇಶನ್ ತಕ್ಕದಾಗಿ ಅವರು ಮಾಡ್ತಿಲ್ಲ. ಯೂತ್ಸ್ ಮುಂದೆ ಬರಬೇಕಣ್ಣ. ಯೂತ್ಸ್ ಕೈಲೇ ಇರೋದು. ಯೂತ್ಸ್ ಆರ್ ದ ಸ್ಟ್ರೆಂತ್ ಆಫ್ ಅವರ್ ನೇಷನ್. ಅದರಿಂದ ಅವ್ರು ಬರಬೇಕು, ಅವ್ರು ಮಾಡಲೇಬೇಕು. ಅವ್ರು ಮಾಡಲೇಬೇಕು, ಖಂಡಿತ ಮಾಡಬೇಕು. ನನಗೆ ಏನೇನು ಥರ ಫುಡ್ ವೆರೈಟಿ ಫುಡ್ ಕೊಡ್ತೀರಾ? ಹಣ ಫುಡ್ಡು ಅಂತಂದರೆ ಮಾಮೂಲಿ ರವೆ ಬೂಸ, ಚಕ್ಕೆ ಬೂಸ ಇಷ್ಟೇ ಅಣ್ಣ ನಾವು ಕೊಡೋದು. ಬೇರೆ ಏನೂ ಕೊಡಲ್ಲ. ಮಾಮೂಲಿ ಹಸುಗಳಿಗೆ ರವೆ ಬೂಸ ಒಂದೇ. ಕರ ತೊಗೊಂಡ್ರೆ ಅದಕ್ಕೆ ವೇರಿಯಸ್ ಫುಡ್ಸ್ ಇರುತ್ತೆ, ಅವು ಕೊಡ್ತೀವಿ. ಅಣ್ಣ ನಿಮ್ಮ ಊರಿಗೆ ಬರಬೇಕು ಅಂದರೆ ಅಡ್ರೆಸ್ ಅಣ್ಣ ನಮ್ಮೂರಿಗೆ ಬರಬೇಕು ಅಂದರೆ ನಮಗೆ ಇಲ್ಲಿಂದ ಬೆಂಗಳೂರು 110 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಮಾಮೂಲಿ ಹೊಸೂರಿಂದ ಡೆಗ್ನಿಕೋಟೆಯಿಂದ ಇಲ್ಲಿ ಒಂದು 29 ಕಿಲೋಮೀಟ್ರ್ ಆಗುತ್ತೆ. ಅಣ್ಣ ಇದು ಬಸ್ಸು ಕೊರತೆ ಇದೆಯಲ್ಲ, ಅದಕ್ಕೆ ಏನಾರು ವ್ಯವಸ್ಥೆ ಏನಾರು ಮಾಡ್ಕೊಡ್ತೀರಾ? ಏನಣ್ಣ? ಬಸ್ಸು ಕೊರತೆ ಇದೆ, ಅದು ಸರ್ಕಾರ ನೋಡ್ಕೊಬೇಕು. ನಾವೀಗೆ ನೀವೇ ಮಾಡ್ಕೊಡ್ಬೇಕಲ್ವಾ? ಇವಾಗ ಮಾಲೀಕರು ಓರಿ ಕೊಂಡ್ಕೊಳಕ್ಕೆ ಬರ್ತಾರೆ, ಅಷ್ಟಾಗ ನೋಡೋಕ್ಕೆ ಬರ್ಬೋದು. ಅಥವಾ ತಡೀರಿ ಶಿವಣ್ಣನ ಮಾತಾಡ್ಸೋ ಅವಾಗ ಹೇಳ್ತೀರಾ? ಅದು ದೊಡ್ಡ ಮ್ಯಾಟ್ರು, ಅದು ನಾವು ಹೇಳೋಕ್ಕಾಗಲ್ಲ. ಅದು ಸರ್ಕಾರ ನೋಡ್ಕೊಬೇಕು, ನಮ್ಮ ಕೈಲಿ ಏನಿಲ್ಲ ಅದು. ಹೌದಾ? ಹೌದು. ಮತ್ತೆ ಇನ್ನೇನ ಸಮಾಚಾರ? ಊಟ ಏನು ಮಾಡಿದ್ರಿ? ಅಣ್ಣ ಹೇಳ್ಬೇಕು. ಊಟ ಆಯ್ತಣ್ಣ. ಆಯ್ತಾ? ಇವತ್ತೆಲ್ಲೂ ಹೋಗಿಲ್ಲ? ಎಲ್ಲೂ ಹೋಗಲಿಲ್ಲ ಅಣ್ಣ. ಹೋಗಿ ನಿನ್ನೆ ಬಂದು, ಇವತ್ತೆಲ್ಲೂ ಹೋಗಲಿಲ್ಲ ಅಣ್ಣ. ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಡಿದ್ರೆ ಧನ್ಯವಾದ. ಥ್ಯಾಂಕ್ಸ್ ಅಣ್ಣ.